ಅಲ್ಲ ಇನ್ನೆರಡು ದಿನ ಬಿಟ್ಟು ಹೇಳ್ತೀನಿ. ಮುಂಚೆಯಿಂದನೂ ಪರಿಚಯ. ಎಲ್ಲರೂ ಪರಿಚಯ ಇದ್ದಾರೆ. BJP-ನಲ್ಲೂ ಪರಿಚಯ ಇದ್ದಾರೆ, JDS-ನಲ್ಲೂ ಪರಿಚಯ ಇದ್ದಾರೆ, ಕಾಂಗ್ರೆಸ್ನಲ್ಲೂ ಪರಿಚಯ ಇದ್ದಾರೆ. ಹಾಗಾಗಿ ನಮಗೆ ಗೌರ್ಮೆಂಟಿನ ನಾಲೆಡ್ಜ್ ಇರೋದು ಅಷ್ಟೇ. ಇನ್ನೇನು ಇಲ್ಲ, ನಾನು ಹೇಳೇ ಬಿಟ್ಟಿದ್ದೀನಿ. ಅವರು ಹೇಳೋಕ್ಕಿಂತ ಮುಂಚೆನೇ ನಾನೇ ಹೇಳಿಬಿಟ್ಟಿದ್ದೀನಿ ಯಾವ ಸ್ಥಾನನೂ ಬೇಡ, ಏನು ಬೇಡ ನನಗೆ ಅಂತೇಳಿ. ಯಾವ ಬ್ಯಾಡ್ಜಿಂದು ಅವಶ್ಯಕತೆ ನನಗಿಲ್ಲ, ಯಾವ ಪಾರ್ಟಿದು ಅವಶ್ಯಕತೆ ನನಗಿಲ್ಲ. ಆಮೇಲೆ ಯಾವ ನಿಗಮನೂ ಬೇಡ, ಯಾವ ಚೇರ್ಮನ್ನು ಬೇಡ ಅಂತ ಹೇಳಿದ್ದೀನಿ. ಯಾವತ್ತೂ ಇದ್ದೀನಿ, ಕೊನೆ ತನಕನೂ ಇರ್ತೀನಿ. ಅಲ್ಲ ಇನ್ನೆರಡು ದಿನದಲ್ಲಿ ಒಂದು ಯಾವುದೋ ಬೆಳಗಿಂದ ಹೋಗ್ತಾ ಇದ್ರಲ್ಲ, ರೆಸ್ಪಾನ್ಸ್ ಹೆಂಗೆ? ಭಾಳ ಚೆನ್ನಾಗಿದೆ. ರೆಸ್ಪಾನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ದೇವರ ಆಶೀರ್ವಾದದಿಂದ ಎಲ್ಲ ಯುವಕರೆಲ್ಲ ಸಪೋರ್ಟ್ ಮಾಡ್ತಾ ಇರೋ ರೀತಿ ನೋಡಿದರೆ ಆಲ್ರೆಡಿ ಗೆದ್ದಿದ್ದೀನಿ ಅಂತ ಅನ್ಕೊಳ್ತೀನಿ. ಒಳ್ಳೆ ಸಪೋರ್ಟ್ ಬರ್ತಾರೆ ಅವರು. ಬರ್ತಿದ್ದಾರೆ. ಪ್ರಚಾರದಲ್ಲಿ ಆಲ್ರೆಡಿ ಇದ್ದಾರೆ. ಇವ್ರು ಬಂದಿದ್ದಾರೆ ಅಂತ ಹೇಳಿ ನಮಗೆ ತುಂಬ ಆತ್ಮೀಯರಲ್ಲ, ಹಾಗಾಗಿ ನಾನು ಬಂದೆ. ಮತ್ತೆ ಹೋಗ್ತೀನಿ, ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲ ಇನ್ನೆರಡು ದಿನ ನಿರ್ಧಾರ ಹೇಳ್ತೀನಿ ಅಂತ ಹೇಳ್ತಾರೆ. ಇನ್ನೆರಡು ದಿನದಲ್ಲಿ ನಿರ್ಧಾರ ಹೇಳ್ತೀನಿ ಅಂತ ಇಲ್ಲ, ಹಂಗೆ ಹೇಳಿಲ್ಲ. ಅವ್ರು ಯೋಚನೆ ಮಾಡು, 2 ದಿವಸ ನೋಡು, ಟೈಮ್ ತಗೋ ಅಂತಂದ್ರು. ಅದರಲ್ಲಿ ಏನು ಮಾತಾಡೋದು ಇಲ್ಲಣ್ಣ ಅಂತ ಹೇಳಿದೆ ನಾನು. ಅದ್ರ ಬಗ್ಗೆ ಏನು ಡಿಸ್ಕಷನ್ ಇಲ್ಲ. ಬೇರೆ ಇದ್ರೆ ನಾನು ಮಾತಾಡ್ತಾನೆ ಇದ್ದಿಲ್ಲ. ಇವ್ರು ಬಂದಿದ್ದಕ್ಕೆ ನಾವು ಅವ್ರ ಪ್ರೀತಿ ವಿಶ್ವಾಸದಲ್ಲಿ ಇದೀವಲ್ಲ, ಹಂಗಾಗಿ ಮಾತಾಡಿದ್ದು. ಬರಲಿ ಬಿಡ್ರಿ, ಒತ್ತಡ ಇರೋದೇ ಬರೋಕ್ಕೆಲ್ಲ ಬರಲಿ, ಅದರಲ್ಲಿ ಏನೈತೆ. ಮಾತಾಡಿದ್ರು ಇಲ್ಲ, ನನಗೇನು ಮಾತಾಡಿಲ್ಲ. ಬೇರೆ ಏನಾದ್ರು ಮಾತಾಡಿರ್ಬೋದು, ಏನಾದ್ರು ಮಾತಾಡಿಸ್ಬೋದು. ಮಾತಾಡಲಿ ಬಿಡ್ರಿ, ಎಲ್ಲ ಪರಿಚಯ ಇರೋರು ಮಾತಾಡಲಿ. ಅಲ್ಲ ಸಾದಿಕ್ ಪೆಲ್ಲನು ಇದೇ ಥರ ಅಂದ್ರೆ ಸರ್, ದೇವ್ರು ಬಂದರೂ ಕೂಡ ನಾನು ಕಣದಿಂದ ಹಿಂದೆ ಸರಿಯಲ್ಲ. ಹೈಕಮಾಂಡ್ ಇಲ್ಲ, ಅವರು ಹೈಕಮಾಂಡ್ ಒತ್ತಡ ಇತ್ತು ಅವರಿಗೆ. ಹೈಕಮಾಂಡ್ ಐತೆ ಅವರಿಗೆ. ನನಗೆ ಇಂಡಿಪೆಂಡೆಂಟ್ ಯಾವ ಹೈಕಮಾಂಡ್ ಇಲ್ಲಲ್ಲ. ನನ್ನ ಡಿಸಿಷನ್ ಇಂಪಾರ್ಟೆಂಟ್. ಯಾವುದು ಅಲ್ಲ, ಅವರು ಕಾಂಗ್ರೆಸ್ ಪಾರ್ಟಿಯಿಂದ ಬ್ಲಾಕ್ ಮಾಡ್ತಿದ್ರು. ನಾನು ಯಾವ ಕಾಂಗ್ರೆಸ್ ಪಾರ್ಟಿನಲ್ಲೂ ಇಲ್ಲ, BJP-ನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ನಂದು ಯಾವ ಐಡೆಂಟಿ ಕಾರ್ಡ್ ಇಲ್ಲ ಸರ್. ಅಲ್ಲ, ಐಡೆಂಟಿ ಕಾರ್ಡ್ ಇಲ್ಲ, ನಾನು ಯಾವುದು ಮೆಂಬರ್ಶಿಪ್ಪು ಮಾಡಿಸಿಲ್ಲ, ಏನೂ ಇಲ್ಲ. ಹೆಂಗಾದ್ರು ಹುಡ್ಕೊಳ್ರಿ. ಹೌದು. ಅಲ್ಲ, ಅಲ್ಲೂ ನಮ್ಮ ಸಮಾಜಕ್ಕೆ ನೋವು ಇದೆ. ನಾನು ಆ ನೋವು ಬಗ್ಗೆ ಏನೂ ಮಾತಾಡ್ತಿಲ್ಲ. ನನಗೆ ಅಭಿವೃದ್ಧಿ ಕಡೆಗೆ ಕಾನ್ಸಂಟ್ರೇಷನ್ ಇದೆ. ಬರೀ ನಾನು ಆ ಕಡೆಗೆ ಹೋಗ್ತಾ ಇದ್ದೀನಿ. ಯಾರಿಗೆ? ನಿಮ್ಮ ಹಿಂದೆ ಇದಾರಲ್ಲ ಜನರಿಗೆ. ಯಾವುದೇ ಕಾರಣಕ್ಕೆ ಅದು ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಇಂಥ ಕಣದು ಅಥವಾ ಏನಾದರೂ ಅದ್ರ ಬಗ್ಗೆ ಇಲ್ಲ. ಓಟ್ ಹಾಕ್ಲಿ, ದಬಾಯಿಸಿ ನನಗೆ ಗೆಲ್ಲಿಸ್ಲಿ ಅಷ್ಟೇ. ಇಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಏನು ಬಂದಿಲ್ಲ. ಸದ್ಯಕ್ಕೆ ಇವ್ರು ಬಂದಿದ್ದಾರೆ. ಇಲ್ಲ, ಮಾತೇ ಇಲ್ಲ, ಅದ್ರ ಬಗ್ಗೆ ಮಾತಿಲ್ಲ. ಟಾಪಿಕ್ ಕ್ಲೋಸ್. ಅಲ್ಲ, ಒಂದು ನಿಮಿಷ. ಅವ್ರು ಏನೋ ನೆಗೋಸಿಯೇಷನ್ಗೆ ಅವಕಾಶ ಮಾಡಿಕೊಟ್ರು. ನಾವು ಯಾವ ನೆಗೋಸಿಯೇಷನ್ಗೆ ಅವಕಾಶ ಮಾಡಲ್ಲ. ನಮಗೆ ಅವಶ್ಯಕತೆ ಇಲ್ಲ. ದೇವ್ರು ಎಲ್ಲವೂ ಕೊಟ್ಟಿದ್ದಾನೆ, ಚೆನ್ನಾಗಿಟ್ಟಿದ್ದಾನೆ ದೇವರು. ಅವ್ರೇನೋ ಕೊರತೆ ಇತ್ತು ಪಾಪ, ಅವ್ರಿಗೆ ಏನೋ ಇಂಟರ್ನಲ್ ಏನಾದರೂ ಇತ್ತೇನೋ ಅವರಿಗೆ, ಅವ್ರು ಮಾಡ್ಕೊಂಡಿದ್ದಾರೆ. ನಮಗೇನು ಕೊರತೆ ಇಲ್ಲ, ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಕಾಂಟ್ಯಾಕ್ಟ್ ಮಾಡಲಿ ಬಿಡ್ರಿ, ಇನ್ನು ಫ್ರೆಂಡ್ಶಿಪ್ ಬೆಳೀತದೆ, ತೊಂದರೆ ಆಗೈತೆ. ಇಲ್ಲ, ಮಾಡಿಲ್ಲ. ಸಂಗಣ್ಣವ್ರು ಮಾತ್ರ ಬಂದಿದ್ದು. ಎಲ್ಲ ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನ ಹಿಂದಕ್ಕೆ ತೆಗೆಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಏನು ಅಲ್ಪಸಂಖ್ಯಾತ ಹತ್ತಿಕ್ಕೋ ಪ್ರಯತ್ನ ಅಥವಾ ಯಾವುದೋ ಕುಟುಂಬಕ್ಕೆ ಅನುಕೂಲ ಮಾಡ್ತಕ್ಕಂಥ ಪ್ರಯತ್ನ ಏನಾದರೂ ಇದೆಯಾ? ಗೊತ್ತಿಲ್ಲ ಸರ್, ಅವ್ರದ್ದು ಇಂಟೆನ್ಷನ್. ಈಗ ಬೇರೆ ಹೆಂಗೆ ಇಂಟೆನ್ಷನ್ ಇತ್ತು, ಅವ್ರದ್ದು ಏನೋ ಇಂಟೆನ್ಷನ್ ಐತೆ. ನಮಗೆ ಯಾವ ಇಂಟೆನ್ಷನು ಇಲ್ಲ. ಗೆಲ್ಲೋದು ಮಾತ್ರ ಇಂಟೆನ್ಷನ್, ಡೆವಲಪ್ಮೆಂಟ್ ಮಾಡೋದು ಮಾತ್ರ ಇಂಟೆನ್ಷನ್. ಇಲ್ಲ, ನಾನು ಯಾರ ಜೊತೆಗೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ. ನಾನು ಹೊರಗೆ ಹೋಗೋಕ್ಕೂ ನೋಡ್ತಿಲ್ಲ, ಯಾರಿಗೂ ಒಳಗೆ ಕಡೆ ಕರ್ಕೊಂಡೋಕ್ಕೂ ನೋಡ್ತಿಲ್ಲ. ನನಗೆ ಎರಡೂ ಅವಶ್ಯಕತೆ ಇಲ್ಲ. 13 ಜನ ಅಂದರೆ ಎಫೆಕ್ಟ್ ಆಗಲ್ವಾ ಸರ್ ನಿಮಗೆ? ಮಾಡಲಿ ಬಿಡಿ ಸರ್. ಈ ಡೆವಲಪ್ಮೆಂಟಿಗೆ ಏನು ಯುವಕರು ನೋಡಿ ಸಮಾಜ ಏನು ಯಾರಿಗೆ ಸಪೋರ್ಟ್ ಮಾಡುತ್ತೆ ಅವ್ರು ಆಗಲಿ. ಯಾಕೆ ನಾವು ಕೊಲಾಬ್ರೇಷನಲ್ಲಿ ಹೋಗಬೇಕು? ಮತ್ತು ಅವ್ರ ಹತ್ರ ಹೇಳಿ ನಾವು ಯಾಕೆ ಅವ್ರ ಹತ್ರ ಮಾತು ಕೇಳ್ಕೋಬೇಕು? ನಾವು ಯಾರ ಹತ್ರನೂ ಒಳಗಾಗೋದು ಬೇಡ, ಯಾರು ಹೊರಗೆ ಹೋಗೋದು ಬೇಡ. ನಾವು ಇಂಡಿಪೆಂಡೆಂಟ್ ಇದ್ದೀವಿ, ಇಂಡಿಪೆಂಡೆಂಟ್ ಆಗಿರೋಣ. SDP ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ? ಇಲ್ಲ, ಅವ್ರೇನು ಕಾಂಟ್ಯಾಕ್ಟ್ ಮಾಡಿಲ್ಲ. ನಾನು ಯಾರಿಗೂ ಕಾಂಟ್ಯಾಕ್ಟ್ನಲ್ಲಿ ಹೋಗಿಲ್ಲ. ನಾನು ಅವಶ್ಯಕತೆ ಇಲ್ಲ ನಮಗೆ. ಅಭಿವೃದ್ಧಿ ಹೆಸರಲ್ಲೇ ಹೋಗ್ತಿದ್ದೀರಾ ಸರ್ ನೀವು? ಅಭಿವೃದ್ಧಿ ಅಷ್ಟೇ ಇಂಪಾರ್ಟೆಂಟ್ ಇರೋದು, ಮಿಕ್ಕಿದೆ ಏನು ಇಂಪಾರ್ಟೆಂಟ್ ಇಲ್ಲ ಅವರಿಗೆ. 13 ಜನ ಪಕ್ಷೇತರರನ್ನ ಕರೆಸ್ತಾರೆ ಅಂತ ಒಂದು ಮಾಹಿತಿ ಸರ್. ಇಲ್ಲ, ನನಗೆ ಕರೆಸಿದ್ರು ನಾನು ಹೋಗಲ್ಲ. ಅದ್ರ ಬಗ್ಗೆ ಟಾಪಿಕ್ ಇಲ್ಲ. 100% ಈಗ ಹೋಗ್ತಾ ಇದ್ದೀನಿ. ಬಿಟ್ಟರೆ ನೀವು ಹೋಗ್ತೀನಿ ನಾನು. ಈಗ ನಾವು ಎಲ್ಲ ರ್ಯಾಲಿ ಇದೆ ನಮ್ಮದು, ಹೋಗ್ಬೇಕು. ಹೌದು, ನಾಳೆ ರ್ಯಾಲಿನೂ ಮಾಡ್ತೀವಿ. ನಾಳೆ ಮೋಸ್ಟ್ಲಿ ಗ್ರ್ಯಾಂಡ್ ರ್ಯಾಲಿ ಆಗುತ್ತೆ. ಹಿಂಗೆ ಮೋಟಿವೇಟ್ ಮಾಡ್ತಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿ, ಇನ್ನೂ ಜೋರಾಗಿ ಹೋಗ್ತೀವಿ ನಾವು. ಫೈನ್ ಸರ್, ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.